ಇದು ಸತ್ಯಭಾಮ ಸಂಚಿಕೆ 82. ಆಶಾ ಅವಳ ಅಮ್ಮನ ಜೊತೆ ಕೃಷ್ಣ ಮಠಕ್ಕೆ ಹೋಗಿ ಮನೆಗೆ ಮರಳಿದಾಗ ಅವಳ ತಮ್ಮ ನಿತಿನ್ ಅದಾಗಲೇ ಮನೆಗೆ ಬಂದಿದ್ದವ ಆಶಾಳನ್ನು ಕಂಡು ಕಣ್ಣರಳಿಸಿದ. ನೀನ್ಯಾವಾಗ ಬಂದದ್ದು ಮರೇತಿ ಎಂದು ಕೇಳಿದವನು ಅವಳನ್ನು ಅಕ್ಕ ಎಂದು ಕರೆಯುವುದೇ ಇಲ್ಲ. ಮಧ್ಯಾಹ್ನ ಆಗಿದೆ ಮರೆ. ಹೇಗಿದ್ದಿ ನೀನು? ನಿನ್ನ ಸ್ಟಡೀಸ್ ಎಲ್ಲ ಹೇಗುಂಟು? ಇವತ್ತೆಂತ ಮರೆ ನಿಂಗೆ ಸ್ಪೆಷಲ್ ಕ್ಲಾಸ್? ಅವನ ಬಳಿ ಕುಳಿತು ಕೇಳಿದ್ದಳು ಆಶಾ. ನಾನು ಹುಷಾರಿದ್ದೇನೆ, ಸ್ಟಡೀಸ್ ಅದರಷ್ಟಕ್ಕೆ ಹೋಗ್ತಾ ಉಂಟು. ನಮಗೆ ಸರಿ ಲೆಕ್ಚರರ್ಸ್ ಇಲ್ಲ, ಹಾಗೆ ಪಾಠ ಎಲ್ಲ ಅರ್ಧಕ್ಕೆ ನಿಂತಿತ್ತು. ಈಗ ಹೊಸ ಲೆಕ್ಚರರ್ ಬಂದಿದ್ದಾರೆ, ನನಗೆ ಸ್ಪೆಷಲ್ ಕ್ಲಾಸ್ ಇಟ್ಟಿದ್ದು. ಇಲ್ಲದಿದ್ದರೆ ಪಾಠ ಮುಗಿಬೇಕಲ್ಲ ಎಂದ. ನಿಮಗೆ ಚಹಾ ಮಾಡುವುದನ್ನ ಮಮತಾರವರು ಕೇಳಿದಾಗ, ಅಪ್ಪ ಬರಲಿ, ಇಬ್ಬರಿಗೆ ಸೊಟ್ಟಿಗೆ ಮಾಡಿದ್ರಾಯ್ತು, ನಿತಿನ್ ಹೇಳಿದ. ಮಮತಾರವರು ಸೀರೆ ಬದಲಾಯಿಸಲು ತಮ್ಮ ಕೋಣೆಯತ್ತ ನಡೆದಿದ್ದರು. ನಿನ್ನ ಫ್ಯೂಚರ್ ಪ್ಲ್ಯಾನ್ ಎಂತ ಮಾರೆ? ಡಿಗ್ರಿ ಆದ ಮೇಲೆ ಅಪ್ಪನೊಟ್ಟಿಗೆ ತೋಟ, ನಮ್ಮ ಆಸ್ತಿ ಎಲ್ಲ ನೋಡುದು, ಮತ್ತೊಂದು ಹುಡುಗಿಯನ್ನು ಲವ್ ಮಾಡಿ ಮದುವೆ ಆಗೋದು ಎಂದು ಕಣ್ಣು ಹೊಡೆದ. ಎಂತದ ನೀನು? ತೋಟ ನೋಡಲಿಕ್ಕೆ ಆದರೆ ಡಿಗ್ರಿ ಅಂತಕ್ಕೆ ಮಾಡಬೇಕಿತ್ತು. ಡಿಗ್ರಿ ಆಗದಿದ್ದರೆ ಯಾರು ಸಹ ನನ್ನನ್ನು ಮದುವೆ ಆಗಲಿಕ್ಕಿಲ್ಲ ಎಂದ ನಗುತ್ತ. ನೀನು ನೋಡಿದ ಹಾಗಿಲ್ಲ, ಕಾಲೇಜಿಗೆ ಹೋದ ಮೇಲೆ ಹಾಳಾಗಿದ್ದೆ. ಹಾಳಾಗಲಿಕ್ಕೆ ನಾನೆಂತ ತರಕಾರಿಯಾ? ಎಂತ ಮರೆಯ್ತಿ ನೀನು? ನನ್ನ ಕಾಲೇಜಲ್ಲಿ ನನಗೆ ಎಷ್ಟು ಫ್ಯಾನ್ಸ್ ಇದ್ದಾರೆ ಗೊತ್ತುಂಟಾ? ಅದರಲ್ಲಿ ಸಹ ನನ್ನ ಗಡ್ಡ ಎಲ್ಲರಿಗೆ ಫೇವ್ರೇಟ್ ಎಂದವ ಪುಷ್ಪ ಚಲನಚಿತ್ರದ ಅಲ್ಲು ಅರ್ಜುನ್ರಂತೆ ಗಡ್ಡವನ್ನು ಸವರಿದ. ಕಾಗೆ ಸ್ನಾನ ಮಾಡಿದರೆ ಕೊಕ್ಕರೆ ಆಗಲಿಕ್ಕಿಲ್ಲ, ಗಡ್ಡ ಬಂದರೆ ನೀನು ಪುಷ್ಪ ಆಗಲಿಕ್ಕಿಲ್ಲ ಎಂದಳು ಅವನ ಗಡ್ಡವನ್ನು ಎಳೆದು. ಬಿಡು ಮರೆಯ್ತಿ, ನೋವಾಗ್ತದೆ. ನನ್ನ ಫ್ಯೂಚರ್ ಪ್ಲ್ಯಾನ್ ಇರಲಿ, ನಿನ್ನ ಕತೆ ಅಂತ? ಅಪ್ಪ ತೋರಿಸಿದ ಹುಡುಗ ಯಾರು ನಿಂಗೆ ಇಷ್ಟ ಆಗೋದಿಲ್ಲ. ಮೈಸೂರಲ್ಲಿ ಯಾರನ್ನಾದರೂ ನೋಡಿಟ್ಟಿದ್ಯಾ ಎಂದ ಕಣ್ಣು ಸಂಕುಚಿಸಿ. ಮಿಥುನ ನೆನಪಾಗಿ ತುಸು ನಾಚಿದವಳು ತನ್ನ ಮೊಬೈಲ್ನಲ್ಲಿದ್ದ ಅವನ ಫೋಟೋ ತೋರಿಸಿದಳು. ನಿತಿನ್ ಫೋಟೋವನ್ನು ಸೂಕ್ಷ್ಮವಾಗಿ ದಟ್ಟಿಸಿದವನು, ಇವನನ್ನು ಎಲ್ಲಿಯಾ ನೋಡಿದ ಹಾಗಾಗ್ತದೆ. ಹೆಸರೆಂತಿವಂದು? ನಿಂಗೆ ಹೇಗೆ ಇವನ ಗುರುತಾ ಎಂದು ಕೇಳಿದ. ಅವನ ಹೆಸರು ಮಿಥುನ್, ನಾವು ಒಟ್ಟಿಗೆ ಕೆಲಸ ಮಾಡೋದು ಎಂದಳು. ಹುಡುಗನಿಗೆ ಕೆಲಸ ಉಂಟು, ನೋಡಲಿಕ್ಕೆ ನನ್ನಷ್ಟು ಇಲ್ಲದಿದ್ರೂ ಸಹ ಚಂದ ಇದ್ದಾನೆ. ಇವನ ಊರು ಯಾವುದು? ಇವ ಜನ ಹೇಗೆ ಎಂದು ವಿಚಾರಿಸಿದವನಿಗೆ ಅಕ್ಕನ ಬಗ್ಗೆ ಕಾಳಜಿ ಇತ್ತು. ಮಂಗಳೂರಿನವ, ಒಳ್ಳೆ ಹುಡುಗ, ಅದಕ್ಕೆ ಅಲ್ಲ ಇಷ್ಟ ಆಗಿದ್ದು ಎಂದಳು ಮೃದುವಾಗಿ. ಮಿಥುನ್ ಫೋಟೋ ತನ್ನ ವಾಟ್ಸಪ್ಗೆ ಕಳುಹಿಸಿದ ನಿತಿನ್. ಏ ಅಪ್ಪು, ನಿಂಗೆಂತಕ್ಕೆ ಅವನ ಫೋಟೋ? ನನಗೆ ಬೇಕು. ಈಗ ನಿನ್ನ ಕತೆ ಎಂತ? ಅಪ್ಪನ ಹತ್ರ ಇವನ ಬಗ್ಗೆ ಹೇಳುವುದಿಲ್ವಾ ಎಂದು ಕೇಳಿದವನಿಗೆ ಅವಳ ಮುಂದಿನ ನಡೆಯ ಬಗ್ಗೆ ತಿಳಿಯಬೇಕಿತ್ತು. ಹೇಳಬೇಕು, ನಾಳೆ ಮಿತ್ತು ಬಂದು ಅಪ್ಪನ ಹತ್ರ ಮಾತಾಡ್ತಾನೆ ಎಂದಳು. ಆಯಿತು, ಅವನ ಅಪ್ಪನ ಹತ್ರ ಮಾತಾಡಲಿ, ಮತ್ತೆ ನೋಡುವ ಎಂತಾಗ್ತದೆ ಅಂತ. ನೀನು ಟೆನ್ಷನ್ ಮಾಡಬೇಡ ಎಂದು ಸಂತೈಸಿದ. ಅಷ್ಟರಲ್ಲಿ ಮಮತಾರವರು ಬಂದದ್ದರಿಂದ ಅವರ ಮಾತನ್ನು ಅಲ್ಲಿಗೆ ನಿಲ್ಲಿಸಿದರು. ಅಪ್ಪ ಅಮ್ಮ, ನನಗೆ ನಿಮ್ಮ ಹತ್ರ ಒಂದು ವಿಷಯ ಹೇಳಲಿಕ್ಕಿತ್ತು, ತನ್ನ ತಂದೆ ತಾಯಿಯ ಬಳಿ ಕುಳಿತು ಹೇಳಿದ ಮಿಥುನ್. ಬೆಳಗ್ಗೆ ಮನೆಗೆ ಬಂದಾಗಿನಿಂದ ಮಂಕಾಗಿದ್ದನಲ್ಲ, ವಿಷಯವೇನೆಂದು ವಿಚಾರಿಸಬೇಕು ಎಂದುಕೊಂಡಿದ್ದರು ಚಂದ್ರಹಾಸ್ರವರು. ಈಗ ಅವನಾಗಿಯೇ ತಮ್ಮ ಜೊತೆ ಮಾತನಾಡಲು ಬಯಸಿದ್ದರಿಂದ ಅವರಾಗಿ ಕೇಳುವ ಅಗತ್ಯವಿರಲಿಲ್ಲ. ಭಾಗ್ಯರವರು ತಮ್ಮ ಪತಿಯ ಮುಖವನ್ನು ನೋಡಿ ಎಂತ ಹೇಳಲಿಕ್ಕಿರ್ಬೋದು ಎಂಬಂತೆ ಸನ್ನೆ ಮಾಡಿದಾಗ, ಅವ ಹೇಳುವುದನ್ನು ಕೇಳು ಮೊದಲು ಎಂಬಂತೆ ಸನ್ನೆ ಮಾಡಿದರು ಚಂದ್ರಹಾಸ್ರವರು. ಅಪ್ಪ ಅಮ್ಮ, ನಂಗೊಬ್ಳು ಹುಡುಗಿ ಇಷ್ಟ ಆಗಿದ್ದಾಳೆ. ಅವಳ ಹೆಸರು ಆಶಾ ಅಂತ, ಉಡುಪಿ ಅವಳು. ನಾವಿಬ್ಬರು ಮೈಸೂರಲ್ಲಿ ಒಟ್ಟಿಗೆ ಕೆಲಸ ಮಾಡೋದು ಎಂದವ ಚಂದ್ರಹಾಸ್ರವರನ್ನೊಮ್ಮೆ ನೋಡಿದ. ಅವರ ಮುಖದಲ್ಲಿ ಕೊಂಚ ಅಸಮಾಧಾನವಿದ್ದಂತಿತ್ತು. ಅದಕ್ಕಿಗೆಂತ ಮಾಡಬೇಕು ಅಂತಿದ್ದಿ? ಗಂಭೀರವಾಗಿ ಪ್ರಶ್ನಿಸಿದರು. ಎಂತ ನೀವು? ಅವನಿಗೆ 25 ಆಗ್ತದಷ್ಟೇ, ಸಣ್ಣ ಹುಡುಗ, ಇಷ್ಟು ಬೇಗ ಮದುವೆ ಎಲ್ಲ ಬೇಡ ಎಂದರು ಭಾಗ್ಯರವರು ಆತಂಕದಿಂದ. ಅವರ ಪ್ರಕಾರ ಮಿಥುನ್ ಇನ್ನೂ ಸಣ್ಣ ಹುಡುಗ. ಅಮ್ಮ, ನನಗಿಷ್ಟು ಬೇಗ ಮದುವೆ ಬೇಡ, 27 ವರ್ಷ ಆದರೂ ಆಗಲಿ ಎಂದ ತನ್ನ ಅಮ್ಮನ ಕೈ ಹಿಡಿದು. ನಿಂಗೆ ಎಂತ ಹೇಳಲಿಕ್ಕುಂಟು ಅದನ್ನು ಬೇಗ ಹೇಳು, ಚಂದ್ರಹಾಸ್ರವರು ಹೇಳಿದಾಗ. ಅಪ್ಪ, ಆಶನ ಮನೆಯಲ್ಲಿ ಅವಳಿಗೆ ಮದುವೆಗೆ ಹುಡುಗ ನೋಡ್ತಿದ್ದಾರೆ, ಅದಕ್ಕೆ ನನ್ನ ಹತ್ರ ಮನೆಗೆ ಬಂದು ಮಾತಾಡಲಿಕ್ಕೆ ಹೇಳಿದ್ಲು. ಮದುವೆ ಈಗ ಬೇಡ, 2-3 ವರ್ಷ ಕಳೀಲಿ. ಅವಳಪ್ಪನ ಹತ್ರ ಮಾತಾಡಿಟ್ರೆ ಮತ್ತೆ ರಗಳೇ ಇಲ್ಲಲ್ಲ.
ಮನೆಯಲ್ಲಿ ಸಂಗತಿ ಹೇಳದೆ ಕಂಡವರ ಮುಂದೆ ಚಹಾದ ಟ್ರೇ ಹಿಡಿದು ನಿಲ್ಲಿಕ್ಕೆ ಅವಳಿಗೆ ಸಹ ಕಷ್ಟ ಆಗ್ತದಲ್ಲ ಎಂದ. ನನಗೆ ಹುಡುಗಿ ಫೋಟೋ ತೋರಿಸು ಮಗ. ಭಾಗ್ಯರವರಿಗೆ ಮಗ ಮೆಚ್ಚಿದ ಹುಡುಗಿ ಯಾರೆಂದು ತಿಳಿಯುವ ಆಸೆ. ಮಿಥುನ್ ಆಶಾಳ ಫೋಟೋ ತೋರಿಸಿದ. ಗಂಡ ಹೆಂಡತಿ ಇಬ್ಬರಿಗೂ ಆಶಾಳ ಫೋಟೋ ನೋಡಿ ಮೆಚ್ಚುಗೆಯಾಗಿತ್ತು. ಆದರೂ ಅದನ್ನು ತೋರ್ಪಡಿಸದೆ, ನಮ್ಗೆ ಇವಳಿಷ್ಟ ಇಲ್ಲ, ನೀನು ಬೇರೆ ಹುಡುಗಿಯನ್ನು ಮದುವೆ ಆಗು ಅಂತ ಹೇಳಿದರೆ ಎಂತ ಮಾಡ್ತಿ? ಚಂದ್ರಹಾಸ್ರವರು ಪ್ರಶ್ನಿಸಿದಾಗ, ನಾನು ಆಶನನ್ನು ಬಿಟ್ಟು ಬೇರೆ ಯಾರನ್ನು ಸಹ ಮದುವೆ ಆಗಲಿಕ್ಕಿಲ್ಲ. ನಾನು ಅವಳಿಗೆ ಮೋಸ ಮಾಡಲಿಕ್ಕಿಲ್ಲ. ನೀವೇ ನನಗೆ ಕಲಿಸಿದ್ದು ಯಾವಾಗ ಸಹ ಯಾರಿಗೆ ಸಹ ಮೋಸ ಮಾಡಬಾರ್ದು ಅಂತ ತುಸು ಧೈರ್ಯದಿಂದಲೇ ನುಡಿದ. ಚಂದ್ರಹಾಸ್ರವರ ಮುಖದಲ್ಲಿ ಮಂದಹಾಸ ಮೂಡಿತು. ಮಡದಿಯ ಕಡೆಗೆ ನೋಡಿ ಮೀಸೆ ತಿರುವಿದರು. ನೋಡಿದ್ಯಾ ಮಾರೈತಿ ನನ್ನ ಮಗನನ್ನು ಎಂದು ಪಿಸುಗುಟ್ಟಿದಾಗ, ಅವ ನನ್ನ ಮಗ ಸಹ, ನಿಮಗೆ ಮರ್ತೋಗಿದ ಅಂತ ಎಂದು ನಕ್ಕರು ಭಾಗ್ಯರವರು. ಹುಡುಗಿ ಚಂದ ಇದ್ದಾಳೆ ಮಗ, ನಮಗೆ ಇಷ್ಟ ಆದ್ಲು. ಹೇಗಸ ನೀನು ಬಂದಿದ್ಯಲ್ಲ, ನಾವು ನಾಳೆ ಅವಳ ಮನೆಗೆ ಹೋಗಿ ಮಾತಾಡುವ ಎಂದರು ಭಾಗ್ಯರವರು. ಅಮ್ಮ ಅದು ಬೇಡ, ಅವರು ಜನ ಹೇಗೆ ಅಂತ ಗೊತ್ತಿಲ್ಲಲ್ಲ. ನಾನು ಸುರುವಿಗೆ ಹೋಗಿ ಮಾತಾಡಿ ಬರ್ತೇನೆ. ಅವರೊಪ್ಪಿದ್ರೆ ಮತ್ತೆ ನೀವು ಹೋಗಿ ಮಾತಾಡಿ ಎಂದವನಿಗೆ ಆಶಾಳ ತಂದೆ ತನ್ನ ತಂದೆ ತಾಯಿಗೆ ನೋವು ಮಾಡಿದರೆ ಎಂಬ ಭಯ. ಯಾರ ಮನೆಯಲ್ಲಿಯಾದರೂ ಪ್ರೀತಿಯ ವಿಷಯಕ್ಕೆ ಹಸಿರು ನಿಶಾನೆ ಬೇಗನೆ ಸಿಗದಲ್ಲ ಎಂಬ ಯೋಚನೆ ಅವನದ್ದು. ಆಯಿತು, ನಾಳೆ ಒಬ್ಬನೇ ಹೋಗ್ತೀಯಾ? ಚಂದ್ರಹಾಸ್ರವರು ಕೇಳಿದಾಗ, ಇಲ್ಲ, ಸುನಿ ಬರ್ತಾನೆ, ಅವನೊಟ್ಟಿಗೆ ಹೋಗ್ತೇನೆ ಎಂದ. ಓ, ಸುನಿ ಹತ್ರ ಮಾತಾಡಿ ಎಲ್ಲ ಆಗಿದಾ? ಅದು ಅಪ್ಪ, ಅವ ನನ್ನ ಬೆಸ್ಟ್ ಫ್ರೆಂಡ್. ನಿಮಗೆ ಸಹ ಗೊತ್ತುಂಟಲ್ಲ, ನನಗೆ ತುಂಬ ಟೆನ್ಷನ್ ಆಗ್ತಾ ಇತ್ತು. ಆಶನ ಮನೆಗೆ ಹೋಗಿ ಹೇಗೆ ಅವಳ ಅಪ್ಪನ ಹತ್ರ ಮಾತಾಡೋದು ಅಂತ. ನನಗೆ ಇದೆಲ್ಲ ಅಭ್ಯಾಸ ಇಲ್ಲಲ್ಲ ಎಂದ. ಎಂತ ಮಾತಾಡೋದಾ ನೀನು? ಎಲ್ಲರಿಗೆ ಸಹ ಸುರುವಿಗೆ ಹಾಗೆ ಅಲ್ಲ. ಲವ್ ಮಾಡಿದ ಹುಡುಗಿ ಮನೆಗೆ ಹೋಗುವಾಗ ಟೆನ್ಷನ್ ಇರ್ತದೆ. ಅದರಲ್ಲಿ ಯಾರಿಗೆ ಸಹ ಎಕ್ಸ್ಪೀರಿಯನ್ಸ್ ಇರುವುದಿಲ್ಲ. ನಿನ್ನಮ್ಮನ ಮನೆಗೆ ಹೋಗಿ ಅಜ್ಜನ ಹತ್ರ ಮಾತಾಡುವಾಗ ನನಗೆ ಸಹ ಟೆನ್ಷನ್ ಇತ್ತು ಎಂದರು ಅಂದಿನ ದಿನವನ್ನು ನೆನೆದು. ನಿಮ್ಮದು ಸಹ ಲವ್ ಮ್ಯಾರೇಜ್ ಅಲ್ಲ, ನನಗೆ ಮರ್ತು ಹೋಗಿತ್ತು ಎಂದು ಹಲ್ಲು ಕಿರಿದ. ನಿಂಗೆ ನಾವು ಅಪ್ಪ ಅಮ್ಮ ಅಂತ ನೆನಪುಂಟಲ್ಲ, ಅದೇ ದೊಡ್ಡ ಸಂಗತಿ. ಲವ್ ಆದ ನಂತರ ಸುತ್ತಲಿರುವುದೆಂತ ಕಣ್ಣಿಗೆ ಕಾಣುವುದಿಲ್ಲ ಎಂದರು. ಅಪ್ಪ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಹೇಳಿ, ಆಗ ಅಜ್ಜೆಂತ ಹೇಳಿದರು ನಿಮಗೆ ಎಂದು ಕುತೂಹಲದಿಂದ ಕೇಳಿದವನ ತಲೆಗೆ ಮೊಟಕಿದವರು. ನೀನು ನಾಳೆ ಹೋಗಿ ಬಾ, ಮತ್ತೆ ಹೇಳ್ತೇನೆ. ನೀನೆಂತ ನಾನು ಇಂಟರ್ವ್ಯೂ ಮಾಡ್ತಿದ್ಯಾನ ಎಕ್ಸ್ಪೀರಿಯನ್ಸ್ ಹೇಳಲಿಕ್ಕೆ ಎಂದಾಗ ಮಿಥುನ್ ಬೆಚ್ಚಾದ. ರಾತ್ರಿ ಮಲಗುವ ಮುನ್ನ ಸುನಿಲ್ಗೆ ಕರೆ ಮಾಡಿ ವಿಷಯ ತಿಳಿಸಿದ. ಮರುದಿನ ಬೆಳಗ್ಗೆ ಸುನಿಲ್ ಮಿಥುನ್ ಮನೆಗೆ ಬಂದಿದ್ದ. ಭಾಗ್ಯರವರ ಒತ್ತಾಯಕ್ಕೆ ಮಣಿದು ಅಲ್ಲಿ ತಿಂಡಿ ತಿಂದು ಮಿಥುನ್ ಜೊತೆಗೆ ಆಶಾಳ ಮನೆಯ ದಾರಿ ಹಿಡಿದ. ಆಶಾ ವಾಟ್ಸಪ್ನಲ್ಲಿ ಲೊಕೇಶನ್ ಕಳುಹಿಸಿದ್ದರಿಂದ ಮನೆ ಹುಡುಕಲು ಕಷ್ಟವಾಗಲಿಲ್ಲ ಮಿಥುನ್ಗೆ. ಬೈಕಿನ ಸದ್ದಿಗೆ ಹೊರಬಂದ ಮಮತಾರವರು ಮುಂದೆ ನಿಂತಿದ್ದ ಇಬ್ಬರನ್ನು ನೋಡಿ, ನೀವ್ಯಾರು ಎಂದು ಕೇಳಿದಾಗ, ನಾವು ಆಶನ ಫ್ರೆಂಡ್ಸ್ ಎಂದು ಉತ್ತರಿಸಿದ ಮಿಥುನ್. ಸಾರಿ ಮಗ, ನನಗೆ ಗೊತ್ತಾಗಲಿಲ್ಲ ಎಂದವರೇ, ಬನ್ನಿರ ಒಳಗೆ, ನಾನು ಆಶನನ್ನು ಕರಿತೇನೆ ಎಂದು ಒಳಗಡೆ ಹೋದರು. ಆಶನ ಅಪ್ಪನನ್ನು ಸಹ ಕರೀರಿ, ಅವರ ಹತ್ರ ಮಾತಾಡಲಿಕ್ಕಿತ್ತು ಮಿಥುನ್ ಹೇಳಿದ. ನಿತಿನ್ ತನ್ನ ಗೆಳೆಯರಿಗೆ ಮಿಥುನ್ನ ಫೋಟೋ ಕಳುಹಿಸಿದವ ಅವನ ಬಗ್ಗೆ ಮಾಹಿತಿ ಸಂಗ್ರಹಿಸಿದ್ದ. ತನ್ನ ಅಕ್ಕನ ಮದುವೆ ವಿಷಯದಲ್ಲಿ ತುಂಬ ಜಾಗರೂಕನಾಗಿದ್ದನವ. ಆಶಾಳನ್ನು ಒರೆಸಿ ಬಂದವ, ನೀನು ನಿನ್ನೆ ಒಂದು ಹುಡುಗನ ಫೋಟೋ ತೋರಿಸಿದ್ಯಲ್ಲ, ಅವ ಒಳ್ಳೆ ಹುಡುಗನೇ ಆಯ್ತಾ, ಈ ಮದುವೆ ನನಗೆ ಓಕೆ ಎಂದ ಕೈಕಟ್ಟಿ ನಿಂತು. ಅಪ್ಪು, ನಿಂಗೆ ಹೇಗೆ ಗೊತ್ತಾಯ್ತಾ ಅವನ ಕುರಿತು? ಕುತೂಹಲದಿಂದ ಕೇಳಿದಳು ಆಶಾ. ನೀನು ನನ್ನ ಕುರಿತು ಎಂತ ನೆನೆಸಿದ ಮಾರೈತಿ? ನಮಗೆ ಹುಡುಗರಿಗೆ ಎಲ್ಲ ಊರಲ್ಲಿ ಸಹ ಕಾಂಟ್ಯಾಕ್ಟ್ ಉಂಟು. ನಿನ್ನ ಹುಡುಗನ ಫೋಟೋ ಕಳಿಸಿದ್ದೆ ನಿನ್ನೆ ರಾತ್ರಿ, ಬೆಳಗ್ಗೆ ಅವನ ಫುಲ್ ಡೀಟೇಲ್ಸ್ ಸಿಕ್ಕಿತು ಎಂದ. ಅಪ್ಪ ಒಪ್ಪೋರಣ? ಮೊದಲು ಅವ ಬಂದು ಮಾತಾಡಲಿ ಎಂದ ನಿತಿನ್. ಆಶಾ, ನಿನ್ನ ಫ್ರೆಂಡ್ಸ್ ಬಂದಿದ್ದಾರೆ ಮಾರೈತಿ, ಅವರಿಲ್ಲಿ ಸುರುವಿಗೆ ಬರೋದು ನನಗೆ ಗುರ್ತ ಸಿಗಲಿಲ್ಲ ಎಂದು ಹೇಳಿದ ಮಮತಾರವರು ತಮ್ಮ ಪತಿಗೆ ವಿಷಯ ತಿಳಿಸಲು ಹೋದರೆ, ಮಿತು ಬಂದ ಕಾಣ್ತದೆ ಎಂದಳು ಸಂಭ್ರಮದಿಂದ. ನೀನು ಅಪ್ಪನನ್ನು ಕರ್ಕೊಂಡು ಹೋಗು, ನಾನು ಬರ್ತೇನೆ ಎಂದ ನಿತಿನ್ಗೆ. ಆಯಿತು ಎಂದವಳೆ ಮಹೇಂದ್ರರವರ ಜೊತೆ ಮಿಥುನ್ ಮುಂದೆ ನಿಂತಳು. ಮಹೇಂದ್ರರವರನ್ನು ನೋಡಿದ ಮಿಥುನ್, ಸುನಿ, ನಾನೀ ಜನವನ್ನೆಲ್ಲಿಯ ನೋಡಿದ್ದೇನೆ ಸುನಿಲ್ ಬಳಿ ಹೇಳಿದ ಮೆಲುದನಿಯಲ್ಲಿ. ಹೌದಾ, ಎಲ್ಲಿ ನೋಡಿದ ನೀನು? ಸುನಿಲ್ ಪ್ರಶ್ನಿಸಿದ. ಅದೇ ನೆನಪಾಗುವುದಿಲ್ಲ ಎಂದ ಮಿಥುನ್. ಮಹೇಂದ್ರರವರು ಸಹ ಮಿಥುನ್ನ ನೋಡಿದ್ದೆ
ನಿನ್ನನ್ನೆಲ್ಲಿಯಾ ನೋಡಿದ್ದೇನೆ ಎಂದರು. ಮುಂದುವರಿಯುವುದು.